ಸರ್ಕಾರದಿಂದ ಬಿಎಲ್ಒಗಳ ದುರ್ಬಳಕೆ ಎನ್ನುವ ವಿಪಕ್ಷಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೀದರಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಳ್ಳಕ್ಕೆ ಹೇಗಾಗತ್ತೆ ರೀ? ಯಾವ ಥರ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು? ಬೂತ್ ಲೆವೆಲ್ ಆಫೀಸರ್ಸ್ ಅಪ್ಪ, ಹೆಂಗೆ ಯಾವ ಥರ ಬಳಕೆ ಮಾಡೋಕ್ಕಾಗುತ್ತೆ, ದುರ್ಬಳಕೆ ಮಾಡೋಕ್ಕಾಗುತ್ತೆ ಹೇಳಿ? ಮತದಾರರ ಹಕ್ಕನ್ನು ಅವರು ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅವರು ಮತದಾರರ ಹಕ್ಕನ್ನು ಕೊಡಿಸಬೇಕು ಅಂತೇಳಿ ಹೊರಟಿರುವವರು ನಾವು. ಮತದಾರನಿಗೆ ಅವ್ರು ಮತದಾನ ಮಾಡೋ ಹಕ್ಕಿದೆಯಲ್ಲ, ಹಕ್ಕನ್ನು ಕೊಡಿಸ್ಬೇಕು ಅವನಿಗೆ ಅಂತ ನಾವು ಹೊರಟಿದ್ದೀವಿ. ಈ ಬೂತ್ ಲೆವೆಲ್ ಆಫೀಸರ್ಸ್ ಯಾವ ಥರ ಕಸಿದುಕೊಳ್ಳೋದು ಹಕ್ಕನ್ನು ಗೊತ್ತಿಲ್ವಲ್ಲಪ್ಪ ನಮಗೆ ಅಂತ ಯತೀಂದ್ರ ಮಾತಾಡಿದ್ದಾರೆ. ಬಿ ಜೆ ಪಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಎಲ್ಎಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳಕ್ಕಾಗತ್ತೆ? ಬಿಎಲ್ಎಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಏನ್ ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ? ನಾವ್ಯಾರೋ ತಪ್ಪು ವೋಟರ್ ಅಲ್ಲೇ ಇರೋರಿಗೆ, ಜೆನ್ಯೂನ್ ವೋಟರ್ಗಳಿಗೆ ನಾವು ಎನ್ಯೂಮರೇಷನ್ ಫಾರ್ಮ್ ಕೊಡಿಸಿದ್ರು ಕೂಡ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಮತ್ತೆ 2025 ಅವ್ರ ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ SIR ಮಾಡಿ ವೋಟರ್ ಹಕ್ಕುಗಳನ್ನ ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಜನರ ಹಕ್ಕು ಕಿತ್ಕೊಳ್ದೇ ಇರೋಂಗೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಾರೆ. ಬಿಎಲ್ಎಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳಕ್ಕಾಗತ್ತೆ? ಬಿಎಲ್ಎಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ